ಎಂತದು ಮರೇರಿ, ಒಂದೇ ಹುಡುಗಿಗೆ 3 ಪ್ರೀತಿ ಮಾಡೋದ? ಆ ಕಿತಾಪತಿಗೆ 60 ವರ್ಷದ ಮುದುಕ. ಆ ಸಂಗಿ ನಾ ಮದುವೆ ಆಗ್ತೀನಿ ಅಂತ ಅವಳು ಹಿಂದೆನೆ ಬಿದ್ದಾನ. ಇವತ್ತ ಕಿತಾಪತಿ ಸಿಗಲಿ, ಅವನಿಗೆ ತಕ್ಕ ಪಾಠ ಕಲಿಸಿ ಸಂಗಿ ಹತ್ರ ಹೋಗಿರ್ಬಾರ್ದ. ಹಂಗ ಮಾಡ್ತೀನಿ. ಅವನವನ ಹಾಡ ಏನು ಕಾಟ್ರಿ, ಬೀದಿ ನಾಯಿಗಳು ಕಾಟ ಅಂತೇನೆ. ಒಂದು ಹೆಣ್ಣಾಯಿಗೆ 3 ಗಂಡನಾಯಿ ಬೆನ್ನ ಹತ್ಯವ. ಆದ್ರೆ ಅವು ಪ್ರಾಣಿಗಳ. ನಾವು ಮನುಷ್ಯರಾದಂಥರು ಆ ಸಂಗಿಗೆ 3 ಮಂದಿ ಗಂಟು ಬಿದ್ದಿವೆ. ಇವತ್ತ ಸಂಗಿ ಸಿಗಲಿ, ನನಗೂ 3 ಅವಳಿಗೆ ಕೊಟ್ಟು ಮದುವೆ ಆಗಿ 4 ತಿಂಗಳದಾಗ 4 ಡಜನ್ ಮಕ್ಕಳನ್ನ ಹಡಿಬೇಕಂತ ಮಾಡೀನಿ. ಇಲ್ಲೇ ಸಂಗಿ ಇದ್ದಂಗ ಅದಳ. ಸಂಗು ಏನನ್ನ ಸಂಗು, ಇವತ್ತ ಏನು ಚಂದ ಕಾಣಕತ್ತೀಯ. 3 ಕೊಡ್ತೀನಿ, ಮುಂದಕ್ಕೆ ಬಾರ ನನ್ನ ಅರ್ಗಿಣಿ. ಓ ನನ್ನ ರಾಜ, ಮೆಲ್ಲಕ್ಕ ಮಾತಾಡು. ನಾನು ನಿನಗ ಮುಖ ತೋರಿಸುವುದಿಲ್ಲ. ಯಾಕಂದ್ರ ಆ ಅಡ್ಗಿ ಬಟ್ಟ ಮೌನೇಶ ನೋಡಿದ್ರ ನಾನು ಬೆನ್ನು ಬಿಡುವುದಿಲ್ಲ. ಅದಕ್ಕೆ ನಿನಗ ಮುಖ ತೋರಿಸುವುದಿಲ್ಲ. ನಾ ಹೇಳಿದ್ದ ತಂದಿ ಇಲ್ಲ. ಅಲ್ಲ ಸಂಗಿ, ಅದೇನ ಸವಾಲ ಹಾಕಿದ್ಯಲ್ಲ? ಅದೆಲ್ಲ ಅವ್ರ ಸಲುವಾಗಿ. ಬೇಗ ಕೊಡು. ದೇವಸ್ಥಾನಕ್ಕೆ ಹೋಗಿ ಮದುವೆ ಆಗಿ 4 ತಿಂಗಳ ಹನಿಮೂನಿಗೆ ಹೋಗೋಣ. ಹೌದೇನಾ ನನ್ನ ಅರ್ಗಿಣಿ? 3 ಕೊಡ್ತೀನಿ, ಮುಂದಕ್ಕೆ ಬಾರ. ಯಾಕೆ ಪ್ರಿಯಕರ, ನನ್ನ ಮೇಲೆ ಅನುಮಾನವೇ? ಹಾಗೇನಿಲ್ಲ ಚಿನ್ನ, ತೆಗೆದುಕೋ. ಆಯ್ತು ನನ್ನ ರಾಜ. ನನ್ನ ಗೆಳತಿಯರು ಬರೋರಿದ್ದಾರೆ, ಕೂಡಲೇ ಹೋಗಿ ಬಿಡೋಣ. ಕೈಯಾಗ ಬಳಿನ ಇಲ್ಲ, ಕೈ ಕೌರಿ ಕಂಟ್ಯಾಗ್ಯವ. ಮದುವೆ ಬಳಿ ಹಾಕಿಸಿಕೊಂಡರಾಯ್ತು ನನ್ನ ರಾಜ. ನಿನ್ನ ಗೆಳತಿಯರು ಬರೋದ್ರೊಳಗ ಒಂದು ಪ್ರೇಮದ ಹಾಡನ್ನು ಹಾಡಿ ನನ್ನ ಚಿನ್ನ. ಆಯ್ತು ನನ್ನ ರಾಜ. ಕಾಪಾಡಿ ಕಾಪಾಡಿ, ಯಾರಾದ್ರೂ ಬಂದು ನನ್ನ ಕಾಪಾಡಿ. ಏ ಮುದುಕ, ವಯಸ್ಸಾಗೈತಿ, ಹುಡುಗಿನ ರೇಪ್ ಮಾಡಕ್ ಬಂದಿ ಯಾವ ಮಗನ? ಏ ಮುದುಕ, ಈ ಹುಡುಗಿನ ವಯಸ್ಸಾಗೈತಿ ಅಂತಂದು ಹೇಳಿ ರೇಪ್ ಮಾಡಕ್ ಬಂದಿ ಯಾವ ಮಗನ? ನಡಿ ಟೇಷನ್ಗೆ. ಸಾಹೇಬ್ರ ಬಿಡಬಾರ್ರಿ, ನಾಲ್ಕು ಬುದ್ಧಿ ಕಲಿಸ್ರಿ. ಏ ಸಂಗಿ, ನಾನು 3 ಕೊಟ್ಟು ಹೋಗ. ಏನ್ 3 ಕೊಡ್ಬೇಕು ನಿನಗ? ಸುಮ್ಮಿರ್ರಿ ಸಾಹೇಬ್ರ, ನಾನು 3 ಹೋದ್ವ. ಅಲ್ಲ ಮಗನ, ನಿನಗೇನು 3 ಕೊಡ್ಬೇಕು? ನಡಿ ಮಗನ, ಟೇಷನ್ ಕೊಡ್ತೀನಿ. ಈ ಕಾಮಿನಿ ದೇವಸ್ಥಾನಕ್ಕೆ ಹೋದವಳು ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ. ಆ ದುಷ್ಟ ಜನಾರ್ದನ ಜೋಡಿ ಚಕ್ಕಂತ ಆಡ್ತಾ ಇರುವುದು ನಮ್ಮ ಕಾಮಿನಿನೇ ಇರ್ಬೋದಾ? ಇಲ್ಲ, ಯಾವುದಕ್ಕೂ ಇಂದು ಬಂದ ತಕ್ಷಣ ವಿಚಾರಿಸುವುದೇ ಒಳ್ಳೆಯದು. ಅಕ್ಕ, ದೇವ್ರ ಪ್ರಸಾದ ತೆಗೆದುಕೋ ಅಕ್ಕ. ಏನಮ್ಮ ಕಾಮಿನಿ, ಬೇಗನೆ ಬರಬಾರ್ದಾ? ನಿನ್ನ ಗಂಡ ಶ್ರೀಕಾಂತ ನಿನಗೋಸ್ಕರ ಕಾದು ಕಾದು ಬೇಸೊತ್ತು ಇದಕ್ಕೆ ತಾನೇ ಆಸ್ಪತ್ರೆಗೆ ಹೋದ. ಅಕ್ಕ, ಇವತ್ತು ವಿಜಯದಶಮಿ ಹಬ್ಬ ಅಲ್ವೇನಕ್ಕ? ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ರು. ಅದಕ್ಕೋಸ್ಕರ ದರ್ಶನ ಬೇಗನೆ ಸಿಗ್ಲಿಲ್ಲ. ಬರೆದು ಸ್ವಲ್ಪ ತಡ ಆಯ್ತು ಅಕ್ಕ. ಕಾಮಿನಿ, ಏನಿದು? ಕೈಯಲ್ಲಿ ಬಳೆಗಳೇ ಕಾಣ್ತಾ ಇಲ್ಲ, ಹಣೆ ಮೇಲೆ ಕುಂಕುಮನೂ ಇಲ್ಲ. ಅಕ್ಕ, ದೇವಸ್ಥಾನ ಗದ್ದಲ ಇತ್ತಲ್ಲ, ಭಕ್ತಾದಿಗಳು ತುಂಬಾ ಬಂದಿದ್ರು. ಸ್ವಲ್ಪ ಅವರು ಇವರು ಒತ್ತಡದಿಂದ ತಾಗಿ ಬಳೆ ಹೊಡೆದು ಕುಂಕುಮ ಅಳಕಿದೆ ಅಷ್ಟೇ ಅಕ್ಕ.
ಕಾಮಿನಿ, ಮೈ ತುಂಬ ಬೆವರು ಬಂದಿದೆಯಲ್ಲ, ನಾನು ನಿನ್ನೊಂದು ಮಾತು ಕೇಳ್ಬೋದಾ? ಕೇಳಕ್ಕ, ಅದೇನಂತ? ನೀನು ದೇವಸ್ಥಾನಕ್ಕೆ ಹೋಗಿದ್ದು ಅಥವಾ ಆ ದುಷ್ಟ ಜನಾರ್ದನ ಜೋಡಿ ಚಕ್ಕಂತ ಮಾಡಲು ಹೋಗಿದ್ಯೋ? ನೋಡು, ನೀನು ಕಲಿತವಳು, ನೀನ್ ರೀತಿ ಮಾಡುವುದು ನನಗೊಂದು ಸ್ವಲ್ಪನೂ ಸರಿ ಕಾಣ್ತಾ ಇಲ್ಲ. ಆಗಿದ್ದೆಲ್ಲ ಆಗಿ ಹೋಯ್ತು. ಇನ್ನು ಮುಂದಾದ್ರೂ ಸರಿ ದಾರಿಯಲ್ಲಿ ಬಾಳುವುದನ್ನ ಕಲ್ತ್ಕೋ. ಈ ವಿಷಯ ನನ್ನ ಗಂಡ ನಿನ್ನ ಮಾವನಿಗೆ ಗೊತ್ತಾಗಿದ್ದೆ ಆದ್ರೆ ನೀನು ರಕ್ತ ಕುಡಿತಾನೆ. ರಕ್ತ ಕುಡಿಯೋದಕ್ಕೆಂದ್ರೆ ಸಿದ್ಧನಾಗಿ ನಿಂತು ಬಿಟ್ಟಿದ್ರಲ್ಲ ಗಂಟ ಹೇಳ್ತೀರೋ. ಕತ್ತೆ ತರ ಮನೆಯಲ್ಲಿ ದುಡಿಯೋರು ನಾವು ಸಮಾಜ ಸೇವೆ ಅಂತ ಕಂಡ್ಕಂಡವ್ರಿಗೆ ದಾನ ಧರ್ಮ ಮಾಡ್ತಾ ಹೋದ್ರೆ ಮುಂದೆ ಹುಟ್ಟುವ ಮಕ್ಕಳಲ್ಲಿ ಭಿಕ್ಷ ಪಾತ್ರೆ ಕೊಡ್ಬೇಕಾಗುತ್ತೆ. ಇದನ್ನೆಲ್ಲ ಬಿಟ್ಟು ಮೊದಲು ಮೈ ಮುರಿದು ದುಡಿಯೋದನ್ನ ಕಲ್ಕೊಳ್ಳಿ. ಅದನ್ನೆಲ್ಲ ಬಿಟ್ಟು ಮತ್ತೊಬ್ಬರ ಮೇಲೆ ಕೈಲಾಗದೆ ಗೂಬೆ ಕುಡಿಸೋದು ಸರಿಯಲ್ಲ. ಚೆನ್ನಾಗಿ ಪಾಠ ಕಲಿಸಿದ್ದಾನೆ ಆ ನೀಚ ಜನಾರ್ದನ. ತಿಳಿಯದೆ ಮಾತನಾಡುವುದು ಒಳ್ಳೆಯದಲ್ಲ. ಇನ್ನೊಂದು ಸಾರಿ ಈ ರೀತಿ ಮಾತಾಡ್ದ ನಿಜವಾದ್ರೆ ನಿನ್ನ ನಾಲ್ಗೆಯನ್ನು ಸಿಳ್ಬಿಡ್ತೀನಿ. ನಾಲ್ಕು ಅಕ್ಷರನ್ನು ಕಲಿಯದ ಹಳ್ಳಿ ಗಮನ. ನಿನಗೇನು ಎಲೆ ಕೆಟ್ಟಿದೆ? ದೇವರಂತ ನನ್ನ ಅತ್ತಿಗೆ ಮೇಲೆ ಕೈ ಮಾಡುವಿಯಾ? ಹೊಡಿರಿ, ಇನ್ನೂ ಚೆನ್ನಾಗಿ ಹೊಡಿರಿ ರೀ. ನಾನೇನು ಸೂಳೆ ಅಂತೆ, ಕೈಯಾಳಿ ಅಂತೆ ಅಷ್ಟೇ ಅಲ್ಲ ರೀ. ಏನೋ ದೇವಸ್ಥಾನಕ್ಕೆ ಹೋದಾಗ ಬ್ಯಾಂಕಿನ ವಿಷಯ ಸ್ವಲ್ಪಗೆ ಆ ಜನಾರ್ದನ ನನ್ನ ಜೊತೆ ಮಾತಾಡಿದ. ಅಷ್ಟಕ್ಕೆ ನನಗೂ ಅವನಿಗೂ ಸಂಬಂಧ ಕಟ್ತಾ ಇದ್ದಲ್ರಿ ನಿನ್ನ ಅತ್ತಿಗೆ. ಅತ್ತಿಗೆಮ್ಮ, ಏನಿದೆಯಲ್ಲ, ನಾವು ಸಾರ್ವಜನಿಕ ಸೇವಕರು, ಎಲ್ಲರ ಜೊತೆ ಮಾತನಾಡಬೇಕಾಗುತ್ತದೆ. ಏನೇನು ಕಲ್ಪನೆ ಕಟ್ಟುವುದು ಸರಿಯಲ್ಲ. ಕಾಮಿನಿ, ಅತ್ತಿಗೆ ಅವರಿಗೆ ನಾನು ತಿಳಿಸಿ ಹೇಳುತ್ತೇನೆ. ಮೈದುನ, ಮುಂದೆ ನಡೆಯುವ ವಿಷಯವನ್ನೆಲ್ಲ ನಾನು ಮುಂದೆ ಬಿಚ್ಚಿ ಹೇಳಿದ್ರೆ ಈ ಧರ್ಮವಂತರ ಮರ್ತರ ಮರ್ಯಾದೆ ಎಲ್ಲ ಹಾಳಾಗಿ ಹೋಗುತ್ತೆ. ನಾನು ಮಾತಾಡಿದ್ರಲ್ಲಿ ತಪ್ಪಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ. ಕಾಮಿನಿ, ಇಷ್ಟಕ್ಕೆಲ್ಲ ತಲೆ ಕೆಡಿಸಿಕೊಳ್ಳುವುದಾ? ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಕಣೆ, ನಂಬಿಕೆ ಇದೆ. ನೀವೊಂದು ಸಾರಿ ನಗುಬಾರದೆ? ರೀ, ನಾನಿಮ್ಮನ ಒಂದು ಮಾತಕ್ಕೆ ಹೇಳಬೇಕು ಅಲ್ರಿ. ಬಾಡಿಗೆ ಕೋಣೆ ತರ ದುಡಿಯೋರು ನಾವು. ಸಮಾಜ ಸೇವೆ ಆ ಸೇವೆ ಅಂತ ಕಂಡವ್ರಿಗೆ ಏನಾದ್ರೂ ರೀತಿ ದಾನ ಮಾಡ್ತಾ ಹೋದ್ರೆ ಮುಂದೆ ನನ್ನ ಜೀವನದ ಗತಿ ಏನಾಗ್ಬೇಕ್ರಿ? ಅಷ್ಟು ತಿಳಿಯೋದಿಲ್ವಾ ನಿಮ್ಗೆ? ರೀ, ಇದೆಲ್ಲ ಬಿಟ್ಟು ಮೊದಲು ಬೇರೆ ಮನೆ ಮಾಡ್ರಿ ನೀವು. ಕಾಮಿನಿ, ನನ್ನ ಸಲುವಾಗಿ ನನ್ನ ಅಣ್ಣ ತನ್ನ ಸರ್ವಸ್ವವನ್ನೇ ದಾರಿ ಎರೆದಿದ್ದಾರೆ. ಈಗ ನಾವು ಬೇರೆ ಮನೆ ಮಾಡಿದರೆ ಆ ದೇವರು ನಮ್ಮನ್ನು ಕ್ಷಮಿಸುವುದಿಲ್ಲ ಕಾಮಿನಿ, ಕ್ಷಮಿಸುವುದಿಲ್ಲ. ಮುಂದೆ ನಿಮಗೆ ಗೊತ್ತಾಗುತ್ತೆ ಬಿಡಿ ಅವ್ರೆಂತ ನೀಚಿರು ಅಂತ. ಅದರ ಚಿಂತೆ ನಿನಗೇಕೆ? ಅದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ. ಈಗ ಅದನ್ನೆಲ್ಲ ಮರೆತು ನನಗಾಗಿ ಒಂದು ಸೊಗಸಾದ ಪ್ರೇಮ ಗೀತೆ ಹಾಡು ಹಾಡು. ಆಯ್ತು ಆಯ್ತು. ಹುಣಸೆ ಗಿಡ ಮುಪ್ಪಾದ್ರೂ ಹುಳಿ ಏನು ಮುಪ್ಪಾಗಲ್ಲ ಬಿಡಿ. I don't think so. No, 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 no. I don't think so. No, 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 no. It's never, ever, 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 ever gonna happen. I don't think so. No, 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 no. I don't think so. No, 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 no. It's never, ever, 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 ever gonna happen.
I don't think so. No, 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 no. Maybe someday you'll have it your way. Maybe someday it'll all work out. Until then, nope, a nope, a nope, a nope, definitely nope, a nope, nope, a nope, probably never, ever, ever, ever. ನಡೀರಿ ಹೋಗೋಣ.